ಶರಣರ ಬರವಮಿಗೆ ಪ್ರಾಣ ಜೀವಾಳವಯ್ಯ ಅನ್ನುವಂಥ ಶರಣರ ವಾಣಿಯಂತೆ ಇವತ್ತು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಗೆ ನಮ್ಮ ಪೂಜ್ಯ ಗುರುಗಳಾದಂಥ IR ಮಠಪತಿಯವರು ಬಂದು ಇದನ್ನು ಪಾವನವನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಆತ್ಮೀಯರ ಅಂತ ಅಶೋಕ್ ಅವರು ಹಾಗೆ ಮಲ್ಲಿಕಾರ್ಜುನ್ ಜೋತಾವರವರು ತಮ್ಮದೇ ಅಂತ ವಿಶೇಷವಾದಂಥ ಪರಿಶ್ರಮದಿಂದ ಕಟ್ಟಿ ಸಮಾಜ ತಿದ್ದುವಂಥ ಕಾರ್ಯವನ್ನು ಮಾಡ್ತಕ್ಕಂಥ ಹೇ ಸೀತಾರಾಮ್ ಚಾನಲ್ಗೆ ಆಗಮಿಸಿರುವ ಪರಮ ಪೂಜ್ಯರಿಗೆ ವಾಹಿನಿಯ ಪ್ರಕಾರ ನಾನು ಭಕ್ತಿಯಿಂದ ಶರಣಾರ್ಥಿಗಳನ್ನು ಅರ್ಥ ಮಾಡ್ತಾನೆ. ಅಪ್ಪಾಜಿ ಭಾಳ ಸಂತೋಷ ಅಪ್ಪ. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಭಕ್ತಿ ಎಂಬ ವೃತ್ತಿಯ ಮೇಲೆ ಗುರು ಎಂಬ ಬೀಜವೆಂಕರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ ಕೂಡಲ ಸಂಗಮ ದೇವ ತಮಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂಥ ಅನ್ನ ಬಸವಣ್ಣನವರ ವಾಣಿಯಂತೆಯಪ್ಪ. ಇವತ್ತು ನಮ್ಮ ಸಮಾಜದ ಪ್ರತಿಯೊಬ್ಬರೂ ಕೂಡ ಒಂದು ಸಾರ್ಥಕ ಬದುಕನ್ನು ಬದುಕಬೇಕಾಗಿದೆ. ತಾವಾದರೂ ಕೂಡ ತಮ್ಮ ಅಮೂಲ್ಯವಾದಂಥ ಒಂದು ಜೀವನವನ್ನು ಶಿಕ್ಷಣ ವೃತ್ತಿಯೊಂದಿಗೆ ಈ ಶರಣ ಪರಂಪರೆಯನ್ನು ಪರಂಪರಾಗತವಾಗಿ ಮುಟ್ಟಿಸಬೇಕು ಅನ್ನುವಂಥ ಧ್ಯೇಯವನ್ನಿಟ್ಟುಕೊಂಡ್ರಿ ನಾಡಿನಾದ್ಯಂತ ತಿರುಗಿದ್ರಿ. ಮತ್ತು ಈ ಮನೆಗಳಿಗೆ ಹೋಗಿದ್ರಿ. ಎಷ್ಟೋ ಜನರನ್ನು ತಮ್ಮ ಶ್ರೀವಾಣಿಯಿಂದ ಉದ್ಧಾರ ಮಾಡಿದಿರಿ. ತಮ್ಮ ಒಂದು ಆಗಮನ ನಮಗೆ ಬಹಳಷ್ಟು ಸಂತೋಷವನ್ನುಂಟು ಮಾಡಿದೆಪ್ಪ. ಮನುಷ್ಯ ಸಾರ್ಥಕ ಬದುಕನ್ನು ಬದುಕಬೇಕಾದ್ರೆ ಏನು ಮಾಡಬೇಕು ಅನ್ನೋಂಥ ತಮ್ಮ ಅಮೃತವಾಣಿಯಿಂದ ನಾವು ಹೇಳಬೇಕಂತೇಳಿದೆ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಂತ್ರಪುರುಷ ಮಹಾಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರುಗಳೆಲ್ಲರಿಗೂ ಮನವಾರೆ ನಮನಗಳನ್ನು ಸಲ್ಲಿಸಿ ಹೆತ್ತ ತಂದೆ ತಾಯಿಗಳನ್ನು, ಹೊತ್ತ ಭೂಮಿಯನ್ನು, ಈ ಜಗದ ಜೀವಿಗಳಿಗೆ ಅನ್ನ ನೀಡುತ್ತಿರುವಂಥ ರೈತರನ್ನು, ದೇಶದ ಗಡಿ ಕಾಯುತ್ತಿರುವಂಥ ವೀರ ಯೋಧರನ್ನು ಸಂಸ್ಮರಣೆ ಮಾಡಿಕೊಂಡು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಬಹಳ ಚಿಂತನಾಶೀಲದ ಒಂದು ಪ್ರಶ್ನೆಯನ್ನು ತಾವು ನನ್ನ ಮುಂದೆ ಇಟ್ಟಿದ್ದೀರಿ. ಅದಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅನ್ನೋದನ್ನು ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರ ಘೋಷಣೆ ಮಾಡದೇ ಇರಲಿ, ಅವರು ಎಂದೋ ಸಾಂಸ್ಕೃತಿಕ ನಾಯಕರಾಗಿ ಹೋಗಿದ್ದಾರೆ, ಮಹಾಮಾನವತಾವಾದಿಯಾಗಿ ಹೋಗಿದ್ದಾರೆ. ಅಂಥವರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮ್ಮ ಮುಂದೆ ಇಡ್ತಾರೆ. ಆ ವಚನ ಯಾವುದು ಅಂದರೆ, ಸಾಮಾಜಿಕ ಸ್ತರದ ಮೇಲೆ ಮನುಷ್ಯ ಜಾತ್ಯತೀತದ ದೃಷ್ಟಿಯಿಂದ ಹೇಗೆ ಬದುಕಬೇಕು, ಸಾರ್ಥಕ ಬದುಕು ಮಾಡಬೇಕು ಅನ್ನೋದನ್ನು ಈ ಸಣ್ಣ ವಚನದಲ್ಲಿ ಉಲ್ಲೇಖ ಮಾಡ್ತಾರೆ. ಶರಣರ ಉದ್ದೇಶ ವಚನ ಸಾಹಿತ್ಯ ಜನಮಾನಸದ ಸಾಹಿತ್ಯ. ಆ ಸಾಹಿತ್ಯವನ್ನು ಸಾಮಾನ್ಯ ಜನರು ಅರಗಿಸಿಕೊಳ್ಳುವ ನಿಟ್ಟಿನೊಳಗೆ ಶಬ್ದ ಸಂಪತ್ತಿಯನ್ನು ಬಳಕೆ ಮಾಡಿಕೊಂಡು ಸರಳವಾದಂಥ ಕನ್ನಡದಲ್ಲಿ ಅವರು ವಚನಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂಥ ವಚನಗಳಲ್ಲಿ ಒಂದು ವಚನ ಅದು ಸಾರ್ಥಕ ಬದುಕಿನ ಮೇಲೆ ಇರುವಂಥ ಒಂದು ವಚನ. ಹೇಳ್ತಾರೆ ಅಪ್ಪ ಬಸವಣ್ಣನವರು, ಮುಂದು ಜಾವದಲ್ಲಿ ಎದ್ದು ಲಿಂಗದಂಗ್ರಿಯ ಮುಟ್ಟಿ